ನಮಸ್ತೆ ನನ್ನೆಲ್ಲ ರೈತ ಬಾಂಧವರೇ. ಇವತ್ತು ನೀವೇನು ನೋಡ್ತಾ ಇದ್ದೀರಿ ಏಲಕ್ಕಿ ಬಾಳೆಕಂದು. ನಾವು ಏನು ಬಿತ್ತನೆಯಲ್ಲಿ ಏನು ತಪ್ಪು ಮಾಡ್ತೀವಿ ಅಂತಂದರೆ ನೋಡಿ, ಇಲ್ಲಿ ಸೈಜಲ್ಲಿ ತುಂಬ ವ್ಯತ್ಯಾಸ ಕಾಣ್ತಾ ಇದೆ. ಅಂತಂದರೆ ಅತಿ ದಪ್ಪನೂ ಇದೆ, ಇಲ್ಲಿ ನೋಡ್ತಾ ಇರ್ಬೋದು. ಅತಿ ದಪ್ಪವಾದ ಕಂದು ಇದೆ, ಮತ್ತು ಮೀಡಿಯಮ್ ಆದ ಕಂದು ಇದೆ, ನೋಡ್ತಾ ಇರ್ಬೋದು. ಮತ್ತು ಅತಿ ಸಣ್ಣ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು. ಈ ಥರ ಕಂದು ಇದೆ. ಈ ಥರ ನೀವು ನಾಟಿ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಮೊದಲು ಏನು ಇದು ದಪ್ಪ ಏನಿದೆ ಈ ಕಂದು ಬೇಗ ಮೊಳಕೆ ಬಂದು ತುಂಬ ದಷ್ಟಪುಷ್ಟವಾಗಿ ಕಾಣುತ್ತೆ. ಮತ್ತು ಏನು ಈ ಸಣ್ಣ ಕಂದಿದೆ ಇದು ತುಂಬ ನಿಧಾನಕ್ಕೆ ಮೊಳಕೆ ಬಂದು ಕುಬ್ಜವಾಗಿ ಕಾಣುತ್ತೆ. ಹಾಗಾಗಿ ಕಟ್ಟೆಯಲ್ಲಿ ವೇರಿಯೇಷನ್ನು ಕಾಣ್ಬೋದು ನಾವು. ಅಂದರೆ ಒಂದು ಚಿಕ್ಕ ಗಿಡ, ಒಂದು ಚೆನ್ನಾಗಿ ಬಂದಿರೋದು, ಒಂದು ಮೀಡಿಯಮ್ ಆಗಿ ನೋಡೋ ಥರ ಚೆನ್ನಾಗಿರೋದು, ಆ ಥರ ಕಾಣುತ್ತೆ. ಹಾಗಾಗಿ ನಾವು ಏನು ಬಿತ್ತನೆಯಲ್ಲಿ ಏನು ಮಾಡಬೇಕು ಅಂತಂದರೆ, ಒಂದೇ ಸೈಜು ಆಲ್ಮೋಸ್ಟಲ್ಲು ಒಂದು 750 800 ಗ್ರಾಮು ಅಂದರೆ ಈ ಸೈಜಿನ ಕಂದುಗಳನ್ನು ಆಯ್ಕೆ ಮಾಡೋಕ್ಕೆ ನಾವು ಮೊದಲ ಪ್ರಾಶಸ್ತ್ಯವನ್ನು ಕೊಡಬೇಕು. ಎರಡನೇದಾಗಿ ಏನಪ್ಪ ಅಂತಂದರೆ ಗ್ರೇಡಿಂಗನ್ನು ಮಾಡಬೇಕು. ಯಾವ ಥರ ಗ್ರೇಡಿಂಗ್ ಮಾಡಬೇಕು ಅಂದರೆ, ದೊಡ್ಡದೇ ಒಂದು ಸೈಡು, ಮೀಡಿಯಮ್ಮು ಒಂದು ಸೈಡು, ಮತ್ತು ಚಿಕ್ಕದು ಅಂದರೆ ಯಾವ ಸಣ್ಣದಿರ್ತದೆ ಈ ಸೈಜ್ದು ಒಂದು ಸೈಡು 3 ಗ್ರೇಡನ್ನು ಮಾಡಿ, ಮೊದಲು ದಪ್ಪದನ್ನು ಹಾಕಿ, ನಂತರ ಮೀಡಿಯಮ್ ಹಾಕಿ, ತದನಂತರ ಸಣ್ಣದು ಹಾಕ್ಬೋದು. ನೋಡಿ, ಈ ಥರ ಕಂದುಗಳನ್ನು ಕೀಳಿಸಿದಾಗ, ಕಿತ್ತು ನಾಟಿ ಮಾಡಿದಾಗ ಇದು ತುಂಬ ಲೇಟ್ ಆಗುತ್ತೆ, ಮತ್ತು ಗೊನೆನೂ ನಿಮಗೆ ಹೇಳ್ಕೊಳ್ಳೋಂಥ ಗೊನೆ ಬರೋಲ್ಲ. ಹಾಗಾಗಿ ಈ ಥರ ಕಂದುಗಳನ್ನು ದಯವಿಟ್ಟು ಹಾಕೋದನ್ನು ಅವಾಯ್ಡ್ ಮಾಡಬೇಕು. ಮತ್ತು ಏನು ಸೀಡ್ ಟ್ರೀಟ್ಮೆಂಟ್ ಮಾಡ್ತೀವಿ, ಅದನ್ನು ಸೀಡ್ ಟ್ರೀಟ್ಮೆಂಟ್ ಮಾಡಿ ಹಾಕೋದ್ರಿಂದ ಹಲವಾರು ರೋಗಗಳನ್ನು ಮುಂಜಾಗ್ರತಾ ಕ್ರಮವಾಗಿ ತಡೆಯಬೋದು. ಅದು ಯಾವ್ದು ಸೀಡ್ ಟ್ರೀಟ್ಮೆಂಟ್ ಮಾಡೋಕ್ಕೆ ತಂದಿದ್ದಾರೆ ರೈತರು ಅಂತಂದರೆ, ಕಾರ್ಬನ್ ಡೈಸಿಮ್ನ ಒಂದು ಬ್ಯಾರಲ್ಗೆ ಅರ್ಧ kg, ಮತ್ತು ಕ್ಲೋರೋಪಾರಿಪಸ್ ನೀವು ನೋಡ್ಬೋದು. ಕ್ಲೋರೋಪಾರಿಪಸ್ಸು ಒಂದು ಬ್ಯಾರಲ್ಗೆ ಅರ್ಧ ಲೀಟ್ರ್ ಹಾಕಿ ಒಂದು 5 ನಿಮಿಷಗಳ ಕಾಲ ಅದನ್ನು ಕಂದನ್ನು ಏನು ಡಿಪ್ಪಿಂಗ್ ಮಾಡೋದ್ರ ಮುಖಾಂತರ ಹಾಕ್ಬೋದು. ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ರೈತ ಪರಿವಾರ KATN ರೈತ ಪರಿವಾರನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ನಂತರ 10 ದಿನಗಳಲ್ಲಿ ಯಾವುದನ್ನು ಟ್ರಂಚಿಂಗ್ ಮಾಡ್ತಾರೆ ಮತ್ತು ಅದರಿಂದ ಏನು ಉಪಯೋಗ ಅನ್ನೋದನ್ನು ನಂತರದ 10 ದಿನಗಳಲ್ಲಿ ನಿಮಗೆ ತಿಳಿಸ್ತೀನಿ. ಹೆಚ್ಚಿನ ಮಾಹಿತಿಗಾಗಿ KATN ರೈತ ಪರಿವಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದ್ರ ಮುಖಾಂತರ ನಮ್ಮನ್ನು ಬೆಂಬಲಿಸಬೇಕು ಅಂತ ಕೇಳ್ತೀನಿ. ಧನ್ಯವಾದಗಳು.